ಅನುಚೇತ್ ಜಂಟಿ ಪೊಲೀಸ್ ಆಯುಕ್ತ ಬೆಂಗಳೂರು ಮದ್ಯಪಾನ ಮಾಡಿ ಶಾಲಾ ವಾಹನಗಳನ್ನು ಚಾಲನೆ ಮಾಡ್ತಾ ಇದ್ದ ಡ್ರೈವರ್ಗಳ ವಿರುದ್ಧ ಕಾರ್ಯಾಚರಣೆ ಮಾಡಲಾಗಿದೆ. ನಗರದಾದ್ಯಂತ ಸಂಚಾರ ಪೊಲೀಸರ ಕಾರ್ಯಾಚರಣೆ ಮಾಡಲಾಗಿದೆ. 7 ಗಂಟೆಯಿಂದ 9 ಗಂಟೆ ತನಕ ನಡೆದ ವಿಶೇಷ ಕಾರ್ಯಾಚರಣೆ ಇದು. ಸುಮಾರು 3016 ಶಾಲಾ ವಾಹನಗಳನ್ನು ಸಂಚಾರಿ ಪೊಲೀಸರು ತಪಾಸಣೆ ಮಾಡಿದ್ದಾರೆ. 23 ಶಾಲಾ ವಾಹನ ಚಾಲಕರು ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ. ವಾಹನ ಚಾಲಕರ ವಿರುದ್ಧ IMV ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ವಾಹನ ಚಾಲಕರ DL ಅಮಾನತಿಗೆ RTO ಪತ್ರ ಬರೆದ ಸಂಚಾರ ಪೊಲೀಸರು ವಾಹನ ತಪಾಸಣೆ ವೇಳೆ FC ಇಲ್ಲದೆ ಇರುವ 11 ವಾಹನಗಳು ಅಕ್ರಮ ಸಂಚಾರ ಮಾಡ್ತಾ ಇರುವುದು ಪತ್ತೆಯಾಗಿದೆ. ವಾಹನ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ RTOಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ. ಬಿಡು 120 ಬಂದೈತೆ. ಇವಾಗ ಮಾಡ್ತಾರೆ. ಬೆಂಗಳೂರು ನಗರದಾದ್ಯಂತ ಬೆಂಗಳೂರು ಸಂಚಾರ ಪೊಲೀಸ್ ಅವರು ಇವತ್ತು ಯಾರು ಶಾಲಾ ವಾಹನಗಳ ಚಾಲಕರಿದ್ದಾರೆ ಅವರ ವಿರುದ್ಧ ಪಾನಮತ್ತ ಚಾಲನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಸುಮಾರು 3016 ವಾಹನ ಚಾಲಕರನ್ನ ತಪಾಸಣೆ ಮಾಡಿ 23 ವಾಹನ ಚಾಲಕರು ಪಾನಮತ್ತರಾಗಿರೋದು ಕಂಡು ಬಂದಿರ್ತಾರೆ. ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಜರುಗಿಸಿ ಕಾನೂನಿನಲ್ಲಿ ಅವ್ರ ವಿರುದ್ಧ ಕ್ರಮವನ್ನು ಮಾಡಿದ್ದೀವಿ. ಮತ್ತೆ ಅವರ ಏನು ಡ್ರೈವಿಂಗ್ ಲೈಸೆನ್ಸ್ ಇದೆ ಅದನ್ನು ಸಸ್ಪೆನ್ಷನ್ಗೆ ಬರೆದಿದ್ದೀವಿ. ಅದಲ್ಲದೆ ಕೂಡ ಎಲ್ಲ ವಾಹನಗಳಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಪರಿಶೀಲನೆ ಮಾಡಿದ್ದೀವಿ. 11 ವಾಹನಗಳಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕಂಡು ಬಂದಿರಲಿಲ್ಲ. ಅಂಥ ವಾಹನಗಳನ್ನು ನಾವು RTOಗೆ ಹಸ್ತಾಂತರ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಮಾಡಿದ್ದೀವಿ. ಈ ಯಾರು ವಾಹನ ಚಾಲಕರು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಮಾಲೀಕತ್ವ ಹೊಂದಿರ್ತಾರೆ ಅವ್ರ ಮೇಲೆ ನಾವು ಈಗ ನೋಟಿಸನ್ನು ಜಾರಿ ಮಾಡಿದ್ದೀವಿ. ಮತ್ತೆ ಅವರ ಸಂದೇಶನ ಕೇಳಿ ಅವ್ರು ಅಸಮರ್ಪಕವಾಗಿದ್ದರೆ ಅವ್ರ ವಿರುದ್ಧ ಕೂಡ ಕಠಿಣ ಕ್ರಮವನ್ನು ಜರುಗಿಸ್ತೀವಿ.